ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದೊಡ್ಡ ಸುದ್ದಿಯಲ್ಲಿದೆ. ಎರಡು ಕೂಡ ಜಾಸ್ತಿ ರೇಟನ್ನು ಇನ್ಕ್ರೀಸ್ ಆಗ್ತಾ ಇದೆ ಅವುಗಳದ್ದು. ಹಾಗಾಗಿ ಹೂಡಿಕೆದಾರರಿಗೆ ದೊಡ್ಡ ಪ್ರಶ್ನೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಚಿನ್ನ ಒಳ್ಳೆಯದಾ, ಬೆಳ್ಳಿ ಒಳ್ಳೆಯದಾ? ಯಾಕಂದರೆ ಬೆಳ್ಳಿ ಕೂಡ ಚಿನ್ನಕ್ಕಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಲಾಸ್ಟ್ 1 ಇಯರಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚಿನ್ನ ರೇಟ್ ಕೂಡ ದಿನೇ ದಿನೇ ಏರ್ತಾ ಇದೆ. ಹಾಗಾಗಿ ಹೂಡಿಕೆದಾರರಿಗೆ ಒಂದು ಗೊಂದಲ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ಬೆಸ್ಟ್ ಅನ್ನುವಂಥದ್ದು. ಸೊ ಇದಕ್ಕಾಗಿ ನಾವು ಇವತ್ತೊಂದು ಹೊಸ ಮಾಹಿತಿಯನ್ನು, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಕ್ಕೋಸ್ಕರ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಸೊ ಅಂದಹಾಗೆ ಈ ಚಿನ್ನ ಮತ್ತು ಬೆಳ್ಳಿ, ನಾನು ಈಗಲೇ ಹೇಳಿದ ಬಹಳ ಸುದ್ದಿಯಲ್ಲಿ ಇರುವಂಥದ್ದು, ಎರಡು ಕೂಡ ರೆಕಾರ್ಡ್ ಬ್ರೇಕ್ ಮಾಡ್ತಾ ಮಾಡ್ತಾ ಏರ್ತಾ ಇರುವಂಥದ್ದು. ಸ್ವಲ್ಪ ಇತ್ತೀಚೆಗೆ ಆ್ಯಕ್ಚುಲಿ ಕಡಿಮೆ ಆಗಿದೆ, ಲಾಸ್ಟ್ ವೀಕ್ ಮತ್ತೆ ತಿರುಗಿ ಏರ್ತಾ ಇದೆ. ಸೊ ಹಾಗಾಗಿ ಹೂಡಿಕೆದಾರರಿಗೆ ದೊಡ್ಡ ಪ್ರಶ್ನೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ಬೆಸ್ಟ್ ಅನ್ನುವಂಥದ್ದು. ಏನು ಹೇಳ್ತೀರಾ ಅಂತ ಸರ್? ಮೊದಲನೇದಾಗಿ ಒಂದು ಇಂಡಿಕೇಟರ್ ಇದೆ. ಓಕೆ, ಅದರ ಹೆಸರು ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ. ಗೋಲ್ಡ್ ಸಿಲ್ವರ್ ರೇಷಿಯೋ, ಅದನ್ನ GSR ರೇಷಿಯೋ ಅಂತ ಕರಿತೀವಿ. ಓಕೆ, ಅಂದ್ರೆ ಪ್ರತಿ 1 ಗ್ರಾಮ್ ಬಂಗಾರಕ್ಕೆ ಎಷ್ಟು ಗ್ರಾಮ್ ಬೆಳ್ಳಿ ಇವತ್ತು ಬರುತ್ತೆ ಅಂತ. ಓಕೆ, ಇವತ್ತಿನ ರೇಟ್ನಲ್ಲಿ ಪ್ರತಿ 1 ಗ್ರಾಮ್ ಬಂಗಾರಕ್ಕೆ ನಿಮಗೆ 60 ಗ್ರಾಮ್ ಬೆಳ್ಳಿ ಬರುತ್ತೆ. ಸೊ GSR is 60. ಓಕೆ. ಹಿಂದಿನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯ ಇದ್ದಾಗ ಕಾಯಿನ್ಗಳು ಬೆಳ್ಳಿಲಿ ಮಾಡ್ತಾ ಇದ್ರು, ಬಂಗಾರದಲ್ಲಿ ಒಡವೆಗಳು ಮಾಡ್ತಿದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚಾಗಿ ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಶುರು ಆಗಿರಲಿಲ್ಲ. ಬೆಳ್ಳಿ ಮಾಮೂಲಾಗಿ ಕರೆನ್ಸಿ ಪ್ರಿಂಟಿಂಗ್ ಮಾತ್ರ ಬಳಸ್ತಾ ಇದ್ರು, ಬೆಳ್ಳಿ ಕಾಯಿನ್ಸ್. ಓಕೆ, ಓಕೆ. ಸೊ ಹಾಗಾಗಿ ಅವತ್ತಿನ ಕಾಲದಲ್ಲಿ 1 ಗ್ರಾಮ್ ಬಂಗಾರಕ್ಕೆ 12 ಗ್ರಾಮ್ ಬೆಳ್ಳಿ ಬರ್ತಾ ಇತ್ತು. 1 ಗ್ರಾಮ್ ಬಂಗಾರಕ್ಕೆ ಅಂದರೆ GSR 12 ಇತ್ತು. ಸೊ ಬೆಳ್ಳಿಗೆ ಅಷ್ಟೊಂದು ಇದಿರಲಿಲ್ಲ, ಬೆಲೆ ಇರಲಿಲ್ಲ. ಬೆಲೆ ಇತ್ತು, ಓಕೆ. ನಂಬರು ಕಮ್ಮಿ ಅಲ್ವಾ? ನಂಬರ್ ಕಡಿಮೆ. ಓಕೆ. ಕಡಿಮೆ ಆದಷ್ಟು ಬೆಳ್ಳಿಗೆ ರೆಸ್ಪೆಕ್ಟ್ ಇದೆ ಅಂತ. ನಂಬರ್ ಜಾಸ್ತಿ ಆದಷ್ಟು ಬೆಳ್ಳಿಗೆ ರೆಸ್ಪೆಕ್ಟ್ ಇಲ್ಲ ಅಂತ. 12 ಇತ್ತು ಅಂದ್ರೆ ಬರೀ 12 ಗ್ರಾಮ್ ಅಲ್ಲ, 12 ಗ್ರಾಮ್ ಬೆಳ್ಳಿಗೆ 1 ಗ್ರಾಮ್ ಚಿನ್ನ ಬಂಗಾರ ಬರ್ತಿತ್ತು. ಇವತ್ತು 60 ಆಗಿದೆ. ಇವತ್ತು 1 ಗ್ರಾಮ್ ಬಂಗಾರ ಬೇಕಾದ್ರೆ 60 ಗ್ರಾಮ್ ಬೆಳ್ಳಿ ಕೊಡ್ಬೇಕು ನೀವು. ಆಲ್ಮೋಸ್ಟ್ 19ನೇ ಶತಮಾನದವರೆಗೂ ಹೀಗೆ ಇತ್ತು. ಓಕೆ. ಅದಾದ್ಮೇಲೆ ಏನಾಯ್ತು, ಗೋಲ್ಡ್ ಸ್ಟ್ಯಾಂಡರ್ಡ್ ಬಂತು. ಏನು, ಪ್ರಪಂಚ ಈ ಬಾರ್ಟ್ರಿಂಗ್ ಸಿಸ್ಟಮ್ ಅಂತ ಕರಿತೀವಲ್ಲ, ಎಕ್ಸ್ಚೇಂಜ್ ಸಿಸ್ಟಮ್. ಹಿಂದಿನ ಕಾಲದಲ್ಲಿ ಹೇಗೆ, ನಾನೊಬ್ಬ ರೈತ, ನಾನು ಅಕ್ಕಿ ಬೆಳಿತೀನಿ, ನೀವು ಒಬ್ಬ ಕುರಿ ಮೇಯಿಸ್ತೀರಾ, ನಾನೊಂದು ಮೂಟೆ ಅಕ್ಕಿ ಕೊಟ್ಟರೆ ನೀವು 4 ಕುರಿ ಕೊಡ್ತೀರಾ. ದಟ್ ವಾಸ್ ಬಾರ್ಟ್ರಿಂಗ್. ಅದಾದ್ಮೇಲೆ ಕರೆನ್ಸಿ ಕಾಯಿನ್ಸ್ ಬಂತು. ಓಕೆ. ಅದಾದ್ಮೇಲೆ ಕರೆನ್ಸಿ ಬಂತು. ಕರೆನ್ಸಿ ಬಂದಮೇಲೆ ಹಣ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಹಣ ಪ್ರಿಂಟಿಗೆ ಪ್ರೊಟೆಕ್ಷನ್ಗೆ ಅಂತ ಗೋಲ್ಡ್ ಬ್ಯಾಕಿಂಗ್ ಅಂತ ಇತ್ತು. ಯಾವಾಗ ಗೋಲ್ಡ್ ಬ್ಯಾಕಿಂಗ್ ಅನ್ನೋದು ಬಂತೋ, ಚಿನ್ನ ಮತ್ತು ಬೆಳ್ಳಿಯ ಕ್ಯಾಪ್ ಜಾಸ್ತಿ ಆಯಿತು. ಓಕೆ. ತದನಂತರ ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಶುರು ಆಯಿತು ಸಿಲ್ವರ್. ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಶುರು ಆದಮೇಲೆ ಸಿಲ್ವರ್ ಡಿಮಾಂಡ್ ಆಟೋಮೆಟಿಕ್ ಪಿಕಪ್ ಆಯಿತು, ಇನ್ಕ್ರೀಸ್ ಆಯಿತು. ಓಕೆ. ಓಕೆ. ಸೊ ಆ ಒಂದು 1970s ಯಾವಾಗ ಗೋಲ್ಡ್ ಬ್ಯಾಕಿಂಗ್ ಅನ್ನೋ ಕಾನ್ಸೆಪ್ಟ್ 1970s ಮುಂಚೆ ಇತ್ತು, ಗೋಲ್ಡ್ಗೂ ಸಿಲ್ವರ್ಗೂ ಗ್ಯಾಪ್ ಹೆವಿ ಬಂತು. ಓಕೆ. ನಾವು ಈಗ ರೀಸೆಂಟಾಗಿ ನಡೆದ ಸನ್ನಿವೇಶ ನಾವು ನೋಡಬೇಕು ಅಂದರೆ, ಕೋವಿಡ್ ಟೈಮಲ್ಲಿ ಯಾವಾಗ ಇಡೀ ದೇಶ, ಇಡೀ ಪ್ರಪಂಚ ಸ್ತಬ್ಧವಾಗೋಯ್ತು, ಎಲ್ಲರೂ ಸೈಲೆಂಟ್ ಆಗಿಬಿಟ್ರು, ಸಂಸ್ಥೆಗಳು ಮುಚ್ಚೋಯ್ತು. ಓಕೆ. ಎಲ್ಲರೂ ಮನೇಲಿ ಇರಬೇಕಾದ ಪರಿಸ್ಥಿತಿ ಬಂತು, ಜನಗಳು ಭೇಟಿ ಮಾಡೋ ಒಂದು ಸನ್ನಿವೇಶ ಇರಲಿಲ್ವಲ್ಲ. ನೆಕ್ಸ್ಟ್ ವರ್ಲ್ಡ್ ಫ್ಯೂಚರ್ ಏನೋ ಅನ್ನೋ ಕ್ಲಾರಿಟಿ ಇಲ್ದಿದ್ದಾಗ ಫಸ್ಟ್ ಪ್ರೊಡಕ್ಷನ್ ಬರೋದೇ ಗೋಲ್ಡ್. ಅವತ್ತಿನ ಟೈಮಲ್ಲಿ ಗೋಲ್ಡ್ ಸಿಲ್ವರ್ ಗ್ಯಾಪು 125ವರೆಗೂ ಹೊಟ್ಟೋಯ್ತು. ಅಂದರೆ ಕೋವಿಡ್ ಟೈಮಲ್ಲಿ 1 ಗ್ರಾಮ್ ಚಿನ್ನಕ್ಕೆ 125 ಗ್ರಾಮ್ ಬೆಳ್ಳಿ ಕೊಡಬೇಕಾಗಿತ್ತು. ಅಂದರೆ ಬೆಳ್ಳಿ ರೇಟ್ ಬಿದ್ದೋಯ್ತು. ಓಕೆ. ಒಂದು ಸಾರಿ 2 ಅಮೂಲ್ಯ ವಸ್ತುಗಳ ಮಧ್ಯೆ ಇಷ್ಟೊಂದು ಗ್ಯಾಪ್ ಬಂದರೆ ಅದನ್ನು ನಾವು ಡೈವರ್ಜೆನ್ಸ್ ಅಂತೀವಿ. ಅದಾದಮೇಲೆ ಬೆಳ್ಳಿದು ರ್ಯಾಲಿ ಶುರುವಾಗಿದ್ದು. ನಾನೇನು ಕಡಿಮೆ, ನನಗೆ ರೆಸ್ಪೆಕ್ಟ್ ಇಲ್ವಾ? ಕರೆಕ್ಟ್. ಅರ್ಥ ಆಯ್ತಲ್ಲ ನಿಮಗೆ? ಹಿಂದೆ 1 ಗ್ರಾಮ್ಗೆ 12 ಗ್ರಾಮ್ ಇದ್ದಿದ್ದು ಟೈಮ್ ಇತ್ತು, ಈಗ 1 ಗ್ರಾಮ್ಗೆ 125 ಗ್ರಾಮ್. 1 ಗ್ರಾಮ್ ಅಂದ್ಕೊಳ್ಳಿ, 1 kg ಅಂದ್ಕೊಳ್ಳಿ, ಎಲ್ಲ ಒಂದೇ. 1 kg ಗೋಲ್ಡ್ಗೆ 125 kg ಗೋಲ್ಡ್ ಕೊಡಬೇಕಾಗಿತ್ತು ಕೋವಿಡ್ ಟೈಮಲ್ಲಿ. ಅದಾದ್ಮೇಲೆ ಕೂಲಿಂಗ್ ಸ್ಟಾರ್ಟ್ ಆಯಿತು, ಬೆಳ್ಳಿ ರ್ಯಾಲಿ ಆಯಿತು. ನಾನೇನು ಕಡಿಮೆ ಇಲ್ಲ, ನನಗೂ ಮರ್ಯಾದೆ ಇದೆ ಅಂತ ಬೆಳ್ಳಿ ರ್ಯಾಲಿ ಶುರು ಮಾಡಿ. ಬೆಳ್ಳಿ ರ್ಯಾಲಿ ಶುರು ಮಾಡಿದ್ಮೇಲೆ ನಿಧಾನಕ್ಕೆ ಆ ನಂಬರ್ ಕೆಳಗೆ ಬಂತು. ಅದು ಹತ್ತತ್ರ ಬಂದು 40 ಲೆವೆಲ್ ತಲುಪ್ತು. ಇವತ್ತು ರೈಟ್ ನೌ ಅಟ್ ದಿಸ್ ಮೊಮೆಂಟ್ ನನ್ನ ಪ್ರಕಾರ 60-63
ಇಸ್ ದ ನಂಬರ್ GSR ನಂಬರ್. ಅಂದರೆ 1 ಗ್ರಾಮ್ ಬಂಗಾರಕ್ಕೆ ನಿಮ್ಗೆ 63 ಗ್ರಾಮ್ ಸಿಲ್ವರ್ ಸಿಗುತ್ತೆ. ಓಕೆ. ಯಾವಾಗಲಾದರೂ ಈ ನಂಬರ್ 80 ಮೇಲೆ ಹೋದರೆ ಹಾಂ, ಬೆಳ್ಳಿ ಚೀಪ್ ಇದೆ ಅಂತ ಅರ್ಥ. ಓಕೆ. ಬೆಳ್ಳಿ ಮೇಲೆ ಫೋಕಸ್ ಮಾಡಬೇಕು. ಹ್ಮ್ ಹ್ಮ್. ಯಾವಾಗಾದರೂ ಈ ನಂಬರ್ 40 ಕೆಳಗೆ ಬಂದರೆ ಬಂಗಾರದ ಮೇಲೆ ಫೋಕಸ್ ಮಾಡಬೇಕು. ಓಹೋ. ಇದು ನನ್ನ ಥಿಯರಿ. ಹ್ಮ್ ಹ್ಮ್ ಹ್ಮ್. ಓಕೆ. ಹ್ಮ್. ಸೊ ಯಾವಾಗ 125 ಹೊಡಿತಲ್ಲ ಹೌದು. ನಂಬರು, ಹಾಂ. ಅಂದರೆ 1 ಗ್ರಾಮ್ ಬಂಗಾರಕ್ಕೆ 125 ಗ್ರಾಮ್ ಬೆಳ್ಳಿ ಕೊಡೋ ಟೈಮ್ ಬಂತಲ್ಲ ಕೋವಿಡ್ ಟೈಮಲ್ಲಿ, ಆವಾಗ ಬೆಳ್ಳಿಗೆ ಅವಮಾನ ಆಯಿತು. ಸೊ ಹಾಗಾಗಿ ಅದು ರ್ಯಾಲಿ ಶುರು ಮಾಡಿ. ಶುರು ಆಯ್ತು. ಈಗ ಅದು 60ಕ್ಕೆ ಬಂದಿದೆ. ಹಾಂ. 60 ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಆ ಕಡೆ 125 ಅಲ್ಲ, ಕರೆಕ್ಟ್. ತೀರಾ ಈ ಕಡೆ 40 ಕೆಳಗಡೆನೂ ಅಲ್ಲ. ಈಗ ಅದು ಕರೆಕ್ಟಾಗಿ 60 ಆಸ್ಪಾಸ್ನಲ್ಲಿದೆ. ಅಂದರೆ ಸಮತೋಲನ, ಈಕ್ವಿಲಿಬ್ರಿಯಮ್ ಅನ್ನೋದು ಅಚೀವ್ ಆಯ್ತು ಇವಾಗ. ಇವಾಗಿಂದ ನಾವು ನೋಡಬೇಕು. ನೀವು ನನ್ನ ಎಲ್ಲ ಹಾಕು ಅಂತ ಕೇಳಿದ್ರೆ 2 ಸಮತೋಲನ ಇರೋದ್ರಿಂದ ಈಕ್ವಲ್ ಆಗಿ ಹಣ ಹಾಕ್ಬೋದು. ಈಕ್ವಲ್ ಆಗಿ. ಓ, ಫ್ಯಾಂಟಾಸ್ಟಿಕ್. ಓಕೆ. ಯಾವಾಗ ಈ ಅಸಮತೋಲನ ಬರುತ್ತೆ, ಯಾವಾಗ GSR ನಂಬರ್ ಈಗ 60ರಿಂದ 80 100 ಹೋಗುತ್ತೆ, ಆವಾಗ ಬೆಳ್ಳಿ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು. ಐ 50% ಇರೋದು 60-40ಗೆ ಹೋಗ್ಬೇಕು. ಓಕೆ. ಆ ನಂಬರ್ ಕೆಳಗೆ ಬಿದ್ದಾಗ 40-60 ಮಾಡಬೇಕು. ಈ ಥರ ರೀಸೆಟ್ ಮಾಡ್ಕೊಂಡು ನಾವು ಹೋಗ್ಬೋದು. ಫ್ಯಾಂಟಾಸ್ಟಿಕ್. ಇದು GSR ರೇಷಿಯೋದ ಒಂದು ಜರ್ನಿ ಆ್ಯಂಡ್ ಪರ್ಸ್ಪೆಕ್ಟಿವ್. ಓಕೆ. ಈ GST ರೇಷಿಯೋನ ಈಗ ಜನಸಾಮಾನ್ಯರು, ಕಾಮನ್ ಪೀಪಲ್, ಹೌ ಟು ನೋ? ಏನಿಲ್ಲ, ನೀವು ಸುಮ್ಮನೆ ಟ್ರೇಡಿಂಗ್ ವ್ಯೂಲ್ಲಿ ಹೋಗ್ಬಿಟ್ರೆ ಸಿಗುತ್ತೆ ಚಾರ್ಟ್. ಓಕೆ. ಟ್ರೇಡಿಂಗ್ ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಚಾರ್ಟ್ ಇದೆ, ಒಳ್ಳೆ ನಿಮ್ ಸೇಮ್ ಇನ್ಫೋಸಿಸ್ ಪ್ರೈಸ್ ಚಾರ್ಟ್ ಇದ್ದಂಗೆ ಆ ನಂಬರ್ದು ಆಟೋಮೆಟಿಕ್ ಚಾರ್ಟ್ ಇದೆ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಅದನ್ನ ತಿಳ್ಕೊಂಡು 60ರಿಂದ ಮೇಲೆ 60 ಇದ್ರೆ ಈಕ್ವಲ್, 40 ಇದ್ರೆ ಇದಕ್ಕೆ ಜಾಸ್ತಿ ವೆಯ್ಟ್ ಕೊಡಿ ಬಂಗಾರಕ್ಕೆ, 80 ಹೋದ್ರೆ ಬೆಳ್ಳಿಗೆ ವೆಯ್ಟ್ ಕೊಡಿ, ಅಷ್ಟೇ. ಫ್ಯಾಂಟಾಸ್ಟಿಕ್. ಅಷ್ಟೇ. ಸೊ ಯಾಕಂದರೆ ಇದಕ್ಕೆ ಇತ್ತೀಚಿನ ದಿವಸಗಳು ತಾವು ಹೇಳಿದ್ರಿ, ಕೈಗಾರಿಕಾ ಉದ್ದೇಶಗಳು ಕೂಡ ಜಾಸ್ತಿ ಬೆಳ್ಳಿ ಬಳಕೆ ಆಗ್ತಾ ಇರೋದ್ರಿಂದ ಅದರ ಬೆಲೆ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟಲ್ಲಿ ಅಂತ. ಸೊ ಈ ಟ್ರೆಂಡ್ ಮುಂದೆ ಏನಾಗ್ಬೋದು ಅಂತ ತಮಗೆ ಒಂದು ಅನ್ಸುತ್ತೆ? ಯಾಕಂದರೆ ಕೈಗಾರಿಕೆಗೆ ತುಂಬ ಈಗ ಸೋಲಾರ್ ಪ್ಯಾನಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಿರ್ಬೋದು, ಅಲ್ಲೆಲ್ಲ ಬೆಳ್ಳಿ ಬಳಕೆ ಮಾಡ್ತಾರೆ ಅಂತ ನಾವು ಕೇಳಿದ್ದೀವಿ. ಈ ಟ್ರೆಂಡ್ ಕಂಟಿನ್ಯೂ ಆಗ್ಬೋದಾ, ಹೇಗೆ? ಇದು ಖಂಡಿತ ಕಂಟಿನ್ಯೂ ಹಾಗೆ ಆಗುತ್ತೆ. ಬೆಳ್ಳಿ ಕನ್ಸ್ಯೂಮ್ ಎಲ್ಲರಿಗೂ ಹೋಗುತ್ತೆ ಅಂತ ಅನ್ಸುತ್ತೆ. ಸೊ ಬೆಳ್ಳಿ ನನ್ನ ಪ್ರಕಾರ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಬೆಳ್ಳಿ ಅವೈಲಬಿಲಿಟಿನೇ ಶಿಂಕ್ ಆಗ್ಬಿಡುತ್ತೆ. ಅವಾಗ ರೇಟ್ ಜಾಸ್ತಿ ಆಗ್ಬೋದು. ಖಂಡಿತ ಆಗುತ್ತೆ. ಬಂಗಾರ ಈಸ್ ಎನ್ ಜ್ಯುವೆಲರಿ. ನೀವು ಎಲ್ಲ ಬಂಗಾರ ಕರಗಿಸ್ಬೋದು, ಬೆಳ್ಳಿನ ಕರಗ್ಸಕ್ಕೂ ಆಗಲ್ಲ. ಅರ್ಧ ಬೆಳ್ಳಿ ಕರಗ್ಸಕ್ಕೆ ಆಗಲ್ಲ. ನೀವು ಇಂಡಸ್ಟ್ರಿಯಲ್ ಯೂಸ್ ಬಳಸ್ತಾ ಇರೋ ಬಂಗಾರನ ನೀವು ಕರಗ್ಸಕ್ಕಾಗಲ್ಲ. 50% ಬಂಗಾರ ಹೋಯ್ತು. ನಿಮ್ಮ ಜ್ಯುವೆಲರಿ ಬಂಗಾರ ಮಾತ್ರ ನೀವು ಕರಗಿಸ್ಬೋದು. ನೀವು ಯಾವುದೋ ಮೆಷಿನ್ ಒಳಗಡೆ ಇರೋ ಒಂದು ಬೆಳ್ಳಿ ಪೀಸ್ ಅದೆಲ್ಲ ತೆಗಿಯೋಕ್ಕೂ ಆಗಲ್ಲ ನಿಮ್ಮ ಕೈಲಿ. ಅದು ರೀಯೂಸ್ ಮಾಡೋಕ್ಕಾಗಲ್ಲ ಇದ್ರ ಚಿನ್ನದ ಥರ. ಹಾಗಾಗಿ ಬೆಳ್ಳಿ ನಂಬರ್ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದು ಸೆಪರೇಟ್ ಸೆಷನಲ್ಲಿ ಬೆಳ್ಳಿ ಅಂದರೆ ಏನು, ಅದರ ಸ್ಟೋರಿ ಏನು ಅನ್ನೋದು ಡೀಟೇಲಾಗಿ ಒಮ್ಮೆ ಮಾತಾಡೋಣ. ಖಂಡಿತ. ಯಾಕಂದ್ರೆ ನಮ್ಮ ವೀಕ್ಷಕರು ಕೂಡ ಈ ಬೆಳ್ಳಿ ಬಂಗಾರದ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋ ಒಂದು ಕುತೂಹಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ಈ ರೇಷಿಯೋ ಬಗ್ಗೆ ಐ ಥಿಂಕ್ ಇದೆ ಮೊದಲ ಬಾರಿಗೆ ಈ ಟಾಪಿಕನ್ನು ನಾವು ತಗೊಂಡಿದ್ದೀವಿ. ಭಾಳ ಅದ್ಭುತವಾಗಿ ವಿವರಿಸಿದ್ದೀರಿ ಕೂಡ. ಇದು ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಂದನೆಗಳು. ಸೊ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.